ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳಿ. ಕರ್ನಾಟಕ ರಾಜ್ಯಾದ್ಯಂತ ಬಿಜೆಪಿ ಪಕ್ಷ ಮತ್ತು ಜೆಡಿಎಸ್ ಪಕ್ಷ ಹಮ್ಮಿಕೊಂಡಿರುವಂತಹ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ವಿನೂತನ ಈ ಒಂದು ಪ್ರತಿಭಟನೆಗೆ ಬೀದರ್ ಜಿಲ್ಲೆಯಲ್ಲಿ ಸಹ ಸುಮಾರು ಜನ ಮಠಾಧೀಶರು ಬಂದು ಆಶೀರ್ವಚನ ಮಾಡಿದ್ದಾರೆ. ಬಿಜೆಪಿ ಎಂಎಲ್ಎಗಳಾಗಿರ್ತಕ್ಕಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಪ್ರಭು ಚೌಹಾಣ್ ಮತ್ತು ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮತ್ತು ವಫ್ ವಿರುದ್ಧ ಮಾತನಾಡಿದರೆ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಸುಮಾರು 25ಕ್ಕೂ ಹೆಚ್ಚು ಜನ ಮಠಾಧೀಶರು ಬಂದು ಈ ಕಾರ್ಯಕ್ರಮದ ವಿರುದ್ಧವಾಗಿ ಮಾತನಾಡಿ ಆಶೀರ್ವಚನ ಮಾಡಿ ಹೋಗಿದ್ದಾರೆ ಅಂತಕ್ಕಂಥ ಮಾತು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ತಮ್ಮ ಹಿತವಚನದಲ್ಲಿ ಹೇಳಿಕೊಂಡಿದ್ದಾರೆ. ಯಾಕೆ ಹೇಳಿದ್ರು, ಹೇಗೆ ಹೇಳಿದ್ರು ಎಂಬುದನ್ನ ನಿಮ್ಮ ಮುಂದೆ ನಾವು ತೋರಿಸ್ತೀವಿ. ನಮ್ಮ ನಾರಾಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಬನ್ನಿ, ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಈ ಒಂದು ಒಬ್ಬೊಳ್ ವಿರುದ್ಧ ಈ ಒಂದು ಹೋರಾಟ ಒಬ್ಬೊಳ್ ಬಗ್ಗೆ ಈಗಾಗಲೇ ನಮ್ಮೆಲ್ಲ ನಾಯಕರು ಬಹಳಷ್ಟು ವಿಷಯಗಳನ್ನು ತಮಗೆ ಹೇಳಿದಾರ. ನಾನು ಒಂದು ಹೇಳಕ್ ಇಚ್ಛ ಪಡ್ತೀನಿ. ಇವತ್ತು ತಾವು ನೋಡ್ಬೋದು, ಇವತ್ತು ಇಡೀ ನಮ್ಮ ರಾಜ್ಯದಲ್ಲಿ ಅಲ್ಲ, ಇಡೀ ದೇಶದಲ್ಲೇ ಈ ಒಬ್ಬೊಳಿಂದ ನಮಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇವತ್ತು ರೈತರಿಗೆ, ವಿಶೇಷವಾಗಿ ರೈತರಿಗೆ, ಯಾಕಂತಂದ್ರ ಇವತ್ತು ಅವ್ರಿಗೆ ಯಾವುದೇ ಒಂದು ಕಾನೂನು ಇಲ್ಲ. ಇವತ್ತು ನಮ್ಮ ಭಾರತ ದೇಶದಲ್ಲಿ ನೋಡ್ರಿ, ಎಲ್ಲರಿಗೊಂದು ಕಾನೂನು ಇದೆ, ಆದ್ರೆ ಆ ಒಬ್ಬೊಡ್ಕ ಯಾವುದೂ ಕೂಡ ಕಾನೂನು ಇಲ್ಲ. ಇವತ್ತು ನಾವು ನೋಡ್ಬೋದು, ರೈತರ ಹೊಲದ ಪಾಣಿಯಲ್ಲಿ ಒಬ್ಬರು ಬಂತು ಅಂತಂದ್ರ ನಾವು ನಮ್ಮಲ್ಲಿ ಬಂದಾಗ ನಾವು ತಹಸೀಲ್ದಾರ್ DC ಹತ್ರ ಹೋಗ್ತೇವೆ. ಆದ್ರೆ ಒಬ್ಬೊಳಕ್ಕೆ ಬಂತು ಅಂತಂದ್ರ ಇವತ್ತ ಆ ಒಂದು ಏನು ಕಮಿಟಿ ಒಬ್ಬೊಡಿದೆ, ನಾವು ಅಲ್ಲೇ ಹೋಗಿ ನಿವಾರಣೆ ಮಾಡ್ಕೋಬೇಕಾಗ್ತದೆ. ಗೊತ್ತಾ, ಅಂತ ಒಂದು ಕಾನೂನು ಇವತ್ತು ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ನರೇಂದ್ರ ಮೋದಿ ಜಿ ಕಿ, ಯಜೇಂದ್ರ ಜಿ ಕಿ, ಸೋಮನಾಥ್ ಪಾಟೀಲ್ ಕಿ, ಪದ್ಮ ಪಾರ್ಟಿ ಹೋರಾಟಕ್ಕೆ ನಮ್ಮ ಭೂಮಿ ನಮ್ಮ ಭೂಮಿ. ಪರಂ ಜವಾಬ್ದಾರ್ ಯಜೇಂದ್ರ ಅವರು ಅಧ್ಯಕ್ಷ ಆದ್ಮೇಲೆ ಪ್ರತಿದಿನ ಹೋರಾಟ ಇದೆ. ಪ್ರತಿದಿನ ಇವತ್ತು ಹೋರಾಟ, ನಾಳೆ ಯಾವ ದಿನ ನಮ್ಮಲ್ಲಿ ದೀಪೋತ್ಸವ ಹೋರಾಟ. ಹೀಗಾಗಿ ನಮ್ಮ ಕಾರ್ಯಕರ್ತ ಅವರು ಹುಮ್ಮಸ್ಸಿನಿಂದ ಈ ಸರ್ಕಾರ ವಿರೋಧದಲ್ಲಿ ನಮ್ಮ ಸೂಚನೆ ಮೇರೆಗೆ ಯಾವ ರೋಡ್ ಕೂಡ ಜಾಮ್ ಮಾಡಬೇಕು, ಯಾವ ತರ ಸೂಚನೆ ಬರುತ್ತೆ ಈ ತರ ನಾವು ಹೋರಾಟ ಸಜ್ಜಾಗಬೇಕು. ನಾವು ವಿರೋಧದಲ್ಲಿ ಇದ್ದೀನಿ. ಚಂದ್ರ ಸಾಹೇಬ್ರೆ, ಸಿದ್ದರಾಮಯ್ಯ ಏನ್ ಬಿ ಮಾಡ್ಲಿ ನಾನು ಬಿಡಲ್ಲ. ಕಾಂಗ್ರೆಸ್ ಸರ್ಕಾರ ಏನ್ ಬಿ ಮಾಡ್ಲಿ ನಾವು ಹೋರಾಟ ಮಾಡ್ತೇವೆ, ಒಳಗೆ ಹೋರಾಟ ಮಾಡ್ತೇವೆ, ಹೊರಗೆ ಹೋರಾಟ ಮಾಡ್ತೇವೆ. ನಾವು ಈಗ ಏನ್ ಹೇಳ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ್ರೆ 2 ವರ್ಷ ಆಗ್ತಾ ಇದೆ ಸಮೀಪ, ಒಂದೂ ಕೆಲಸ ಮಾಡ್ತಾ ಇಲ್ಲ, ರೈತರ ಕೆಲಸ ಮಾಡ್ತಾ ಇಲ್ಲ, ಬಡವರು ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಒಂದೇ ತಾವು ಯಾವ ತರ ಅಧಿಕಾರ ಮಾಡ್ತಾರೆ ಅವರು ಅಂದ್ರೆ ಈ ತರ ಹಿಟ್ಲರ್ ಮುಂಚೆ ಹಿಟ್ಲರ್ ಶಾಹಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಈ ತರ ಮಾಡ್ತಾ ಇದ್ದಾರೆ. ಬೇರೆ ನಾವು ತಾವು ಎಲ್ಲ ರೈತರು ಎಚ್ಚರಿಕೆ ಆಗ್ಬೇಕು. ಈ ಒಬ್ಬ ಮಂತ್ರಿ ಅವನ ಜಮೀನ್ ಅಹ್ಮದ್ ಖಾನ್ ಅವರೆಲ್ಲ ಜಿಲ್ಲಾ ಹೋಗಿ ಮೀಟಿಂಗ್ ಮಾಡಿಸಿ ರಾತ್ ತಮ್ಮ ಜಮೀನು ಹೋಗ್ತಾ ಇದೆ. ಎಲ್ಲ ರೈತರು ತಮ್ಮ ಜಮೀನು ನೋಡಬೇಕು, ತಪ್ಪ ಪಾನಿ ನೋಡಬೇಕು. ಇಲ್ಲಾಂದ್ರೆ ಈ ಏನಾಗುತ್ತೆ ಹೇಳಕ್ಕಾಗಲ್ಲ. ವಕ್ ಹಟಾವ್, ವಕ್ ಹಟಾವ್. ನಮ್ಮ ಭೂಮಿ ನಮ್ಮ ಹಕ್ಕು. ಈ ಒಂದು ದಿನದ ಸಾಂಕೇತಿಕ ಧರಣದ ನೇತೃತ್ವ ವಹಿಸಿದ ನಮ್ಮ ಜಿಲ್ಲಾಧ್ಯಕ್ಷರಾದ ನಮ್ಮ ತಾಯಂದಿರೇ, ರೈತಾಪಿ ಬಂಧುಗಳೇ, ಹಾಗೂ ಸತತ 2 ದಿನ ಇಡೀ ಜಿಲ್ಲೆ ತುಂಬ ನಮ್ಮ ಏನು ವಾಕ್ ಮಂಡಳಿಯ ಸದಸ್ಯರ ಒಂದು ಸಮಿತಿ ಸತ್ಯಾಂಶ ತಿಳಿದು ಇವತ್ತು ಕೂಡ ತಾವು
5 ಜನ ವಕೀಲ ತಂಡ ಏನು ರೈತರ ಒಂದು ಅಹವಾಲು ಸ್ವೀಕರಿಸಲಿಕ್ಕೆ ತಾವೆಲ್ಲ ಕೂತಿದ್ರಿ, ಒಳ್ಳೆ ರೀತಿಯಲ್ಲಿ ತಾವು ಕಾರ್ಯ ಮಾಡಿದ್ರಿ ಅಂತ ಈ ತನ್ನ ಜಿಲ್ಲಾಧ್ಯಕ್ಷರು ಕೂಡ ಹೇಳಿದ್ರು. ನಾನು ಹೇಳಕ್ ಇಷ್ಟಪಡ್ತೀನಿ ಹಾಗೂ ಮಾಧ್ಯಮದ ಮಿತ್ರರೇ, ನಮ್ಮ ದೇಶದಲ್ಲಿ ಸಂವಿಧಾನ ಅಡಿಯಲ್ಲಿ ಕಾನೂನು, ಸರ್ಕಾರ ಹಾಗೂ ನ್ಯಾಯಾಂಗ ನಡೀತದೆ. ಇದಲ್ಲದೆ ಇದನ್ನ ಹೊರತುಪಡಿಸಿ ವಕ್ಫ್ ಮಂಡಳಿ ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ಅವ್ರದೇ ಆದ ಮನ್ಮಾನಿ ಕಾನೂನು ನಮ್ಮ ದೇಶದಲ್ಲಿ ನಡೀತಾ ಇದೆ. ನಾವೆಲ್ಲರೂ ಸಂವಿಧಾನ ಅಡಿಯಲ್ಲಿ ಇದ್ದೇವೆ. 3 ಕಾರ್ಯಾಂಗಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದ್ದಾರೆ ಕಾನೂನು. ಅದರ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ. ಬಟ್ ವಕ್ಫ್ ಮಂಡಳಿ ಇದು ನಾವು ಸಪರೇಟ್ ಇದ್ದೇವೆ, ಸಂವಿಧಾನಕ್ಕೆ ಇದಕ್ಕೆ ನಮ್ಗೆ ಸಂಬಂಧ ಇಲ್ಲ, ಈ ತರ ಒಂದು ಕಾರ್ಯವೈಖರಿ ವಕ್ಫ್ ಮಂಡಳಿಯ ಸದಸ್ಯರು, ಆ ಮಂಡಳಿಯ ಅಧಿಕಾರಿಗಳು, ಸರ್ಕಾರ ಮಾಡ್ತಾ ಇದೆ. ಇದು ಒಂದು ಸಂವಿಧಾನಕ್ಕೆ ಅಗೌರವ ತರುವಂತ ಕೆಲಸ ವಕ್ಫ್ ಮಂಡಳಿ ಮಾಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ದೇಶ ಉಳಿಬೇಕು, ಎಲ್ಲಾ ಜನರು ಉಳಿಬೇಕಂದ್ರೆ ಇದು ಬರ್ಖಾಸ್ತು ಮಾಡ್ಬೇಕು. ಇದು ವಕ್ಫ್ ಮಂಡಳಿ ಅಂದಾಗೆ ನಮ್ಮ ದೇಶ ರೈತರ ಶಾಂತಿಯುತ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಜಿಲ್ಲೆಯಲ್ಲಿ 13,000 ಎಕರೆ, ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ 1 ಲಕ್ಷ ಮೇಲ್ಪಟ್ಟು. ಇದು ಸಾಂಕೇತಿಕ ಇದೆ. ಇನ್ನು ಕೆಲವರು ನಾವಿನ್ನ ಪಾಣಿ ಚೆಕ್ ಮಾಡ್ಕೋತಾ ಇಲ್ಲ, ಪಾಣಿ ಚೆಕ್ ಮಾಡಿ ನಿನ್ನೆ ಕೆಲವು ಜಿಲ್ಲೆಗಳಲ್ಲಿ, ಇವತ್ತು ಕೆಲವು ಜಿಲ್ಲೆಗಳಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟ ಕೇವಲ ಭಾರತೀಯ ಜನತಾ ಪಕ್ಷದ ಅಷ್ಟೇ ಹೋರಾಟ ಅಲ್ಲ. ಈ ಹೋರಾಟಕ್ಕೆ ಮುಂಜಾನೆ ಸುಮಾರು 25ರಿಂದ 30 ಮಠಾಧೀಶರು ಈ ವೇದಿಕೆಯಲ್ಲಿ ಬಂದು ಕೂತ್ಕೊಂಡು ಈ ಹೋರಾಟದ ವಿರುದ್ಧವಾಗಿ ತಮ್ಮ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಂದು ಕೂತ್ಕೊಂಡು ಈ ಹೋರಾಟದ ವಿರುದ್ಧವಾಗಿ ತಮ್ಮ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಂದು ಕೂತ್ಕೊಂಡು ಈ ಹೋರಾಟದ ವಿರುದ್ಧವಾಗಿ ತಮ್ಮ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಂದು ಕೂತ್ಕೊಂಡು ಈ ಹೋರಾಟದ ವಿರುದ್ಧವಾಗಿ ತಮ್ಮ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಂದು ಕೂತ್ಕೊಂಡು ಈ ಹೋರಾಟದ ವಿರುದ್ಧವಾಗಿ ತಮ್ಮ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಂದು ಕೂತ್ಕೊಂಡು ಈ ಹೋರಾಟದ ವಿರುದ್ಧವಾಗಿ ತಮ್ಮ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಂದು ಕೂತ್ಕೊಂಡು ಈ ಹೋರಾಟದ ವಿರುದ್ಧವಾಗಿ ತಮ್ಮ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಂದು ಕೂತ್ಕೊಂಡು ಈ ಹೋರಾಟದ ವಿರುದ್ಧವಾಗಿ ತಮ್ಮ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಂದು ಕೂತ್ಕೊಂಡು ಈ ಹೋರಾಟದ ವಿರುದ್ಧವಾಗಿ ತಮ್ಮ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಂದು ಕೂತ್ಕೊಂಡು ಈ ಹೋರಾಟದ ವಿರುದ್ಧವಾಗಿ ತಮ್ಮ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಂದು ಕೂತ್ಕೊಂಡು ಈ ಹೋರಾಟದ ವಿರುದ್ಧವಾಗಿ ತಮ್ಮ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಂದು ಕೂತ್ಕೊಂಡು ಈ ಹೋರಾಟದ ವಿರುದ್ಧವಾಗಿ ತಮ್ಮ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಬಂದು ಕೂತ್ಕೊಂಡು ಈ ಹೋರಾಟದ ವಿರುದ್ಧವಾಗಿ ತಮ್ಮ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಅವರೆಲ್ಲರಿಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಧನ್ಯವಾದ ತಿಳಿಸ್ತೀನಿ. ಅಷ್ಟೇ ಅಲ್ಲ, ಈ ಒಂದು ಹೋರಾಟದಲ್ಲಿ ವಿವಿಧ ಸಂಘಟನೆಗಳು, ನಮ್ಮ ವಕೀಲರ ಸಂಘ, ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್, ನಮ್ಮ ಇಂಜಿನಿಯರ್ಸ್ ಅಸೋಸಿಯೇಷನ್, ನಮ್ಮ ಗಾಂಧಿಗಂಜ್ ಅಸೋಸಿಯೇಷನ್, ನಮ್ಮ ಲಾರಿ ಮಾಲೀಕರ ಸಂಘ, ಈ ರೀತಿ ಸುಮಾರು ಒಂದು 25 ಸಂಘ ಸಂಸ್ಥೆಗಳು ಈ ಒಂದು ಕನ್ನಡ ಬೆಂಬಲವನ್ನು ಸೂಚಿಸಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಹೋರಾಟದಲ್ಲಿ ಭಾರತೀಯ ಜನತಾ ಪಕ್ಷದ ಪಾಲ್ಗೊಂಡಂತ ಪದಾಧಿಕಾರಿಗಳು ಅಷ್ಟೇ ಅಲ್ಲ, ಇವತ್ತು ಹೋರಾಟದಲ್ಲಿ ಅನೇಕ ಜನ ರೈತ ಮಹಿಳೆ